ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಘವೇಂದ್ರ ಅವರು. ನಮಸ್ಕಾರ. ನಮ್ಮ ವೀಕ್ಷಕರಿಗೂ ನಮಸ್ಕಾರ. ಸೊ ತುಂಬ ಜಾಗಗಳು ಸುತ್ತಾಡಿದ್ದೀರಾ, ಸಾಕಷ್ಟು ಜನ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗವ್ರೆ. ಸೊ ನೀವು ನಮ್ಮ ವೀಕ್ಷಕರ ಗಮನಕ್ಕೆ ಯಾವುದಾದ್ರು ವಿಶೇಷವಾದ ವ್ಯಕ್ತಿಗಳು ಇಲ್ಲ ವಿಶೇಷವಾದ ಕೇಸ್ಗಳು ಸಕ್ಸಸ್ ಮಾಡಿಕೊಟ್ಟಿರೋರನ್ನ ಮಾತಾಡ್ಸೋಣ ಅಂತ ಹೇಳಿದ್ರಿ. ಸೊ ಅದನ್ನು ನೀವು ಫೋನ್ ಮಾಡಿಕೊಟ್ರೆ ಮಾತಾಡೋಣ. ವಿಶೇಷವಾದ ವ್ಯಕ್ತಿಗಳು ಅವ್ರ ಸಮಸ್ಯೆಗಳು ಯಾವುದನ್ನ ಇದ್ದರೆ ಒಂದು ಸ್ವಲ್ಪ ಚಿಕ್ಕದಾಗಿ ತಿಳಿಸಿ, ಆಮೇಲೆ ಮಾತಾಡ್ಸೋಣ. ಇಲ್ಲಿ ನೋಡಿ ಸರ್, ಇಲ್ಲೇ ನಾವೇನು ಹೇಳ್ತೀವಿ ಅಂತಂದರೆ, ಇದು ಪ್ರಪಂಚ ತುಂಬ ವಿಶಾಲವಾಗೈತೆ. ಹೌದು, ಎಷ್ಟು ವಿಶಾಲವಾಗೈತಾ ಜನಗಳಿಗೆ ಅಷ್ಟೇ ಸಮಸ್ಯೆಗಳೂ ಇದ್ದಾವೆ ಐತೆ. ಇಲ್ಲಿ ಯಾಕೆ ಅಂತಂದರೆ, ಇಲ್ಲಿ ನೋಡ್ರಿ ಸಮಸ್ಯೆಗಳು ಒಬ್ಬೊಬ್ರಿಗೆ ಒಂದೊಂದು ಥರ ಸಮಸ್ಯೆಗಳಿಲ್ಲಿ. ಸಮಸ್ಯೆಗಳಿಲ್ದಿದ್ದು ಯಾರೂ ಇಲ್ಲ. ಈ ಭೂಮಿ ಮೇಲೆ ಹುಟ್ಟಬೇಕಾದ್ರೇ ಕಷ್ಟದಿಂದನೇ ಹುಟ್ಟೋದಿಲ್ಲ. ಹೌದು. ಆಮೇಲೆ ತನ್ನ ಇದ್ರ ಮೇಲೇ ಸುಖ ಸಂತೋಷ ಅವರು ಇದ್ರ ಮೇಲೆ ಹೋಗ್ತೈತೆ. ಇಲ್ಲಿ ದೈವನು ಏನು ಹೇಳ್ತೈತೆ ಅಂತಂದ್ರೆ, ಅವ್ರವ್ರ ಕರ್ಮಾನುಸಾರ ಅಂತ ಹೇಳೋದಿಲ್ಲ. ಆ ಕರ್ಮಗಳನ್ನ ಏನು ಮಾಡ್ತಾರೆ, ಕೆಲವು ವಿಚಾರಗಳು ನಾವು ಹಿಂದೆ ಸ್ಟೋರಿ ಹೇಳಿದೆ ನಾನು, ಕರ್ಮಗಳು ಹೋಗಿ ಹೆಂಗೆ ಹೋಗಿ ಮತ್ತೆ ಹೆಂಗೆ ಬರ್ತವೆ ಅಂತೇಳಿ, ರಿಟರ್ನ್ ಅಂತೇಳಿ. ಆ ಕರ್ಮಗಳನ್ನ ಇಲ್ಲಿ ನಾವು ಸ್ವಲ್ಪ ಅದನ್ನ ತೊಲಗಿಸ್ಬೇಕು ಇಲ್ಲಿಂದ. ಅದು ನಾವು ಯಾವತ್ತಿದ್ರೂ ಅದನ್ನ ನಾವು ಮೂಟೆ ಕರ್ಮಗಳನ್ನ ಅದು ಹೆಂಗಾಗ್ತದೆ ಅಂತಂದ್ರೆ, ಸುಟ್ಟರೂ ಹೋಗಲ್ಲ, ಮುಚ್ಚಿದ್ರೂ ಹೋಗಲ್ಲ. ಅವನ ತನ್ನ ದೈವ ಶಕ್ತಿ ಆ ಧ್ಯಾನದಿಂದನೇ ಸುಡಬೇಕು ಅವಾಗ. ಹೌದು, ಆಯ್ತಾ? ನಾವು ಧ್ಯಾನ ಮಾಡಿಬಿಟ್ಟು ಮತ್ತೆ ಕರ್ಮ ಮಾಡಿದ್ರೆ ಮತ್ತೆ ಅದಾಗಲ್ಲ. ಅದು ಈ ಥರ ಇರ್ತದೆ. ಆದ್ರೂ ಇಲ್ಲಿ ಭೂಮಿ ಮೇಲೆ ನಾವು ಒಂದಲ್ಲ ಒಂದು ರೀತಿ ತಪ್ಪು ನಪ್ಪುಗಳು ಇದ್ದೇ ಇರ್ತವೆ. ಅದೇ ಥರನೇ ಇಲ್ಲಿ ನಾವು ಕೆಲವು ನೋಡ್ಕೊಂಡು ನಾವು ಆದಷ್ಟು ಒಂದು ನಮ್ಮ ಇದ್ರ ಮೇಲೆ ನಾವು ಹೋಗ್ತಾ ಇದ್ರೆ ಒಂದು ನ್ಯಾಯ ನೀತಿ ಧರ್ಮವಾಗಿ ಆದಷ್ಟು ಒಂದು ದೈವ ಅನುಗ್ರಹ ಆಗೇ ಆಗ್ತಾ ಇರ್ತದೆ. ಇದು ಅದೇ ಥರನೇ ಕೆಲವರು ಸಮಸ್ಯೆಗಳಿರ್ತಾರೆ, ಕೆಲವರು ಇದಿರ್ತದೆ. ಇಲ್ಲಿ ಕೆಲವರು ಕೇಳ್ಬೋದು, ನೀವು ಹೇಳ್ತೀವಿ. ಇಲ್ಲಿ ನೋಡ್ರಿ, ಗಣಗಳು ಅಂತ ತಗಂತೀವಿ ನಾವು. ಗಣ ಅಂದರೆ ನೀವು ಮದುವೆ ಇದರಲ್ಲಿ ಎಷ್ಟು ಗಣಗಳು ಬರ್ತವೆ, ಜೋಡಿಗಳು. ಅದಲ್ಲ ಸರ್, ಅದು ತಗೊಳೋದು ಗಣಕೂಟಗಳು ಅಂತ. ಗಣಕೂಟಗಳು ಇದು ಗಣ ಅಂತಂದ್ರೆ, ಈಗ ಯಾವ ಗಣದಲ್ಲಿ, ಈಗ ರಾಕ್ಷಸ ಗಣನ, ಈ ತರ ದೈವ ಗಣನ, ಈ ಮನುಷ್ಯ ಗಣನ ನೋಡ್ರಿ. ಇದು ಆ ಗಣಗಳಲ್ಲೇನೆ ತೋರಿಸ್ತಾ ಇರ್ತದೆ. ಒಬ್ಬೊಬ್ಬ ನೀನ್ ಹಿಂದೆ ಏನಾಗಿ ಹುಟ್ಟಿದ್ದೆ. ಕೆಲವ್ರು ನೋಡ್ರಿ ರಾಕ್ಷಸ ಗಣ ಅಂತಾರೆ, ಕೆಲವರು ದೈವ ಗಣ ಅಂತಾರೆ, ಕೆಲವರು ಮನುಷ್ಯ ಗಣ ಅಂತಾರೆ. ಅಂದ್ರೆ ಅವರು ಭಾವನೆಗಳು ಅದ್ರ ಮೇಲೇನೆ ತೋರಿಸ್ತಾ ಇರ್ತದೆ. ಅಲ್ಲಿ ವ್ಯಕ್ತಿತ್ವ ಹೆಂಗಿದೆ, ಕ್ಯಾರೆಕ್ಟರ್ ತೋರಿಸುತ್ತೆ. ಅದಾದ್ಮೇಲೆ ಈ ದೈವ ಗಣಕ್ಕೆ ಇದು ಪ್ರಾಣಿ ಯಾವುದು, ಇಲ್ಲಿ ಆವ ಮುಂಗ್ಸಿನ ಇಲ್ಲ ಬೆಕ್ಕ ಬರುತ್ತೆ ನೋಡ್ರಿ, ಹಿಂಗ್ ತೋರಿಸ್ತಾ ಇರ್ತದೆ. ನಾವು ಅದಕ್ಕೆ ನಾವು ಹಿಂದೆ ಏನೇನಾಗಿದ್ವಿ ಏನು ಅನ್ನೋದು ಮೊದಲು ನಾವಿಲ್ಲಿ ತಿಳ್ಕೊಬೇಕು. ಕೆಲವ್ರಿಗೆ ಹೇಳ್ತಾ ಇರ್ತಾರೆ, ನಾವು ಒಳ್ಳೆ ತಂದಾಗೆ ಇದ್ದೀವಪ್ಪ, ಒಳ್ಳೆ ಥರದಾಗೇ ಹೋಗ್ತಾ ಇದ್ದೀವಿ, ಆದರೂ ನಮಗೆ ಅಕ್ಕಪಕ್ಕದವ್ರಿಂದ ಹಿಂಸೆ ಆಗ್ತೈತೆ, ತೊಂದರೆ ಆಗ್ತೈತೆ, ಈ ಥರ ಸಮಸ್ಯೆಗಳಾಗ್ತಾ ಇರ್ತವೆ ಅಂತಂದರೆ, ಇಲ್ಲಿ ನಾವು ಮಾಟ ಮಾಡಿದ್ದು ಒಂದು ಇಡೋಣ, ಅದು ಸಮಸ್ಯೆಗಳಾಗಿರ್ತವೆ, ಅದು ರೆಡಿ ಮಾಡೋಣ. ಅಂದರೆ ಇವರು ಸಮಸ್ಯೆ ಮೇಲೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂದರೆ, ಇದು ಹಿಂದಿನ ಇದರಲ್ಲಿ ಇವ್ರಿಗೂ ಅವ್ರಿಗೆ ಏನೋ ನಡೆದಿರ್ತದೆ, ಇವರು ಅವ್ರಿಗೇನೋ ಮಾಡಿರ್ತಾರೆ, ಮತ್ತೆ ಅದರದ್ದು ಇಲ್ಲಿ ತಿರ್ಬೇಕಲ್ಲ. ಈಗ ಅದರದ್ದು ರಿವೆಂಜ್ ಇದು ಅದಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಈ ಥರ ಒಬ್ಬ ಮಾನವನಾಗಿ ಹುಟ್ಟಿದ ಮೇಲೆ ಕಷ್ಟಗಳಿಲ್ಲದ ಮಾನವನಿಲ್ಲ, ನಷ್ಟಗಳಿಲ್ಲದ ಇದಿಲ್ಲ. ಪ್ರತಿಯೊಬ್ಬರಿಗೂ ಅದೇನು ಹೇಳ್ತಾರಲ್ಲ, ಕಷ್ಟ ಮಾನವನಿಗೆ ಬರದ ಮರಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದನ್ನು ನಾವು ಒಂದು ಪರಿಹಾರ ಮಾರ್ಗ ಹುಡುಕಬೇಕು ಅಷ್ಟೇ. ಅಂಥದ್ದು ಲಕ್ಷ ಸಮಸ್ಯೆಗಳು ನಾವು ಬಗೆಹರಿಸ್ಕೊಟ್ಟಿದ್ದೀವಿ. ಅದು ಯಾವ ರೀತಿ ಏನು ಅನ್ನೋದನ್ನು ನಮ್ಮ ಒಬ್ಬರು ಇದಿರ್ತಾರೆ, ಅವ್ರನ್ನ ಕೇಳಿ. ಯಾಕಂದ್ರೆ ನಾವಾಗಿ ಅಷ್ಟೆಲ್ಲ ಮಾಡಿಬಿಟ್ಟಿವಿ ಅನ್ನೋದೇನು ಬೇಡ, ಅದು ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿ, ಆಮೇಲೆ ಅದು ಹೆಂಗೆ ಯಾವ ರೀತಿ ಮಾಡಿದ್ವಿ ಅಂತ ನಾನು ನಿಮ್ಗೆ ಹೇಳಿ. ಓಕೆ, ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಆರಾಮಿದ್ದೀರಾ ಸರ್? ಆರಾಮಿದ್ದೀವಿ ಸರ್. ತಾವು? ನಾವು ಆರಾಮಿದ್ದೀವಿ. ಯಾವ ಥರ ತೊಂದರೆಗಳಿತ್ತು ರಾಘವೇಂದ್ರ ಅವರು, ಯಾವ ರೀತಿ ನಿಮಗೆ ಪರಿಹಾರ ಮಾಡಿಕೊಟ್ಟವ್ರೆ? ನಿಮ್ಮ ಫಸ್ಟ್ ಏನು ಸಮಸ್ಯೆಗಳು ತಿಳಿಸಿ ಸರ್. ಮೂಲತಃ ಸಮಸ್ಯೆಗಳಂತ ಹೇಳಿದ್ರೆ, ನಮಗೆ ಸಮಸ್ಯೆಗಳ ಸರಮಾಲೆನೆ ಒಂದು ರೀತಿ, ಒಂದು ಎರಡು ಸಮಸ್ಯೆ ಅಲ್ಲ. ಓಕೆ. ಮನೆ ದೇವತೆ ವಿಚಾರವಾಗಿರ್ಬೋದು, ಹಣಕಾಸು ವಿಚಾರವಾಗಿರ್ಬೋದು, ಇಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದತಕ್ಕಂತ ವಿಚಾರವಾಗಿರ್ಬೋದು, ನಾನಾ ರೀತಿ ಸಮಸ್ಯೆಗಳು. ಅದೆಲ್ಲದಕ್ಕೂ ಇವತ್ತು ನಾವೇನಾದ್ರೂ ಜೀವಂತವಾಗಿದ್ದೀವಿ, ನಾವೇನಾದ್ರೂ ಆರ್ಥಿಕವಾಗಿ ಒಂದು ಅಭಿವೃದ್ಧಿ ಹೊಂದಿದೀವಿ ಅಂತ ಹೇಳಿದ್ರೆ, ಅದಕ್ಕೆ ಮೂಲ ಕಾರಣನೇ ರಾಘವೇಂದ್ರ ಗುರುಗಳು. ತುಂಬಾನೇ ನಿಮ್ದು ಸ್ಟ್ರಗಲ್ ಇಂದ ಆಚೆಗೆ ಬಂದಿದ್ರ ಅಂತ ಆಯ್ತು. ತುಂಬಾ ಸ್ಟ್ರಗಲ್ ಸರ್, ತುಂಬಾ ಸ್ಟ್ರಗಲ್. ಆಕ್ಚುಲಿ ನಾವು ತುಂಬಾ ಕಡೆ ಇಲ್ಲಿಗೆ ರಾಘವೇಂದ್ರ ಗುರುಗಳು ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬರ್ಲಿಕ್ಕಿಂತ ಮುಂಚೆ ತುಂಬಾ ಒಂದು ಈ ರೀತಿ ಜಾಗಗಳಿಗೆ, ದೇವಸ್ಥಾನಗಳಿಗೆಲ್ಲ ನಾವು ಭೇಟಿ ನೀಡಿ ತುಂಬಾ ಹಣ, ನಮ್ಮ ಏನತ್ರ ಏನಿತ್ತು ಒಂದು ದುಡ್ಡನ್ನ ಎಲ್ಲ ನಾವು ಅದನ್ನೆಲ್ಲ ಸ್ಪೆಂಡ್ ಮಾಡಿ ತುಂಬಾ ಖರ್ಚು ಮಾಡ್ಕೊಂಡು
ಬರಿಗೈನಲ್ಲಿ ಹಾಕಿ ಕೂತಿದ್ದು ನಾವು. ಓಕೆ. ಸೊ ತಮ್ಗೆ ನಮ್ಮ ಸ್ವದೇಶ್ ಮೀಡಿಯಾ ಇಂದಾನೆ ನಮ್ಗೆ ರಾಘವೇಂದ್ರ ಗುರುಗಳು ಈಗಿಂದ ಅಲ್ಲ ಸರ್, ಅರೌಂಡ್ ಒಂದು 3 years ಬಿಫೋರ್. ತುಂಬಾ ಹಳಬರು ನೀವು. ತುಂಬಾ ಹಳಬ್ರು ಸರ್. ಓಕೆ. ನಾನು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ತುಂಬಾ ಹಳಬ್ರು. 3 years ಬ್ಯಾಕ್ ನಾವು ರಾಘವೇಂದ್ರ ಗುರುಗಳನ್ನ ಭೇಟಿ ಮಾಡಿದ್ದು. ಭೇಟಿ ಮಾಡಿದ ನಂತರ ಒಂದು ಮನೆ ದೇವತೆ ವಿಚಾರವಾಗಿ ದೇವಿಯ ದಿಗ್ಬಂಧನ ಆಗಿತ್ತು. ಸೊ ಅವಾಗ ರಾಘವೇಂದ್ರ ಗುರುಗಳು ಅದಕ್ಕೆ ಏನು ಸಮಸ್ಯೆ ಏನು, ಅದಕ್ ಮೂಲ ಕಾರಣ ಏನು, ಪರಿಹಾರ ಏನ್ ಮಾಡ್ಬೇಕು ಅಂತ ಹೇಳಿ ದೇವಿಗೆ ದಿಗ್ಬಂಧನದಿಂದ ವಿಮೋಚನೆಗೊಳಿಸಿ ಅದನ್ನ ನೀಟಾಗಿ ಕಟ್ಟಿ ಹೊಡೆಯೋದು ಅಂತ ಹೇಳ್ತಾರೆ. ಅದನ್ನೆಲ್ಲ ಮಾಡಿ ಏನೇನು ವಿಧಿವಿಧಾನಗಳನ್ನ ನೆರವೇರಿಸ್ಬೇಕು ಅದನ್ನೆಲ್ಲ ನೆರವೇರಿಸಿ ನೀಟಾಗಿ ನಮ್ಗೆ ಅತಿ ಒಂದು ಬೇಗನೆ ಪರಿಹಾರ ಕಲ್ಪಿಸ್ಕೊಟ್ರು ಅಂತ ಹೇಳ್ಬೋದು. ಅದಾದ್ಮೇಲೆ ಈಗ ತುಂಬಾ ಕಡೆ ನಾವು ಹೋಗಿದ್ದು, ತುಂಬಾ ಖರ್ಚು ಮಾಡಿದ್ದು. ಸೊ ಅವಾಗ ನಮ್ಗೆ ಏನು ಪರಿಹಾರ ಕಂಡಿರ್ಲಿಲ್ಲ. ಇವತ್ತಿಗೂ ಸಹ ನಾನು ರಾಘವೇಂದ್ರ ಗುರುಗಳನ್ನ ಮತ್ತೆ ದೇವಸ್ಥಾನ ಚಾಮುಂಡೇಶ್ವರಿ ತಾಯಿ ದೇವಿ ದೇವಸ್ಥಾನಕ್ಕೆ ನಾನು ಆಗಾಗ ಭೇಟಿ ಕೊಟ್ಟು ನಾನು ಬರ್ತಾ ಇರ್ತೀನಿ ಸರ್. ಏನೇ ಸಮಸ್ಯೆ ಇದ್ರು, ಒಂದು ಸಣ್ಣದ ಮಟ್ಟ ಸಮಸ್ಯೆ ಇದ್ರು ನಾನು ರಾಘವೇಂದ್ರ ಗುರುಗಳನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಭೇಟಿ ಮಾಡ್ತೀನಿ. ಸೊ ನನಗೆ ಸಮಸ್ಯೆ ಪರಿಹಾರ ಆಗಿದೆ. ಎಲ್ಲಾ ರೀತಿಯಿಂದಲೂ ನನಗೆ ಸಮಸ್ಯೆ ಪರಿಹಾರ ಆಗಿದೆ. ನಿಮ್ ಬಗ್ಗೆ ತಿಳಿಸಬಹುದಾ, ಏನ್ ಮಾಡ್ತೀರಾ ನೀವು ಅಂತ? ಸರ್ ಇಲ್ಲ, ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿರಲಿ ಸರ್. ಓಕೆ, ತೊಂದರೆ ಇಲ್ಲ. ಬಟ್ ನಿಮ್ಗೆ ಸ್ವಂತ ಈ ಒಂದು ಅನುಭವ ಆಗೈತೆ? ಸ್ವಂತ ಅನುಭವ ಸರ್. ಈಗ್ಲಿಂದ ಅಲ್ಲ ಸರ್, 3 ವರ್ಷದ ಹಿಂದೆಯಿಂದ ನಾನು ರಾಘವೇಂದ್ರ ಗುರುಗಳು ಮತ್ತೆ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಗೆ ನಾನು ಭೇಟಿ ನೀಡ್ತಾ ಇರೋದು. ಸೊ ನಿಮ್ಗೆ ಇಲ್ಲಿಂದ ತುಂಬಾ ಒಳ್ಳೇದಾಗೈತೆ? ತುಂಬಾ ಒಳ್ಳೇದಾಗಿದೆ. ಅದಾದ್ಮೇಲೆ ಇನ್ನ ಒಂದ್ ಮಾತು ಹೇಳ್ಬೇಕಂತ ಹೇಳಿದ್ರು ನಾನು. ಈಗ ಎಲ್ರು ಹೇಳ್ತಾರೆ ನಾನ್ ಪರಿಹಾರ ಮಾಡ್ಕೊಡ್ತೀನಿ ಅಂತ. ತುಂಬಾ ಕಡೆ ತುಂಬಾ ರೀತಿ ಇರುತ್ತೆ. ಬಟ್ ಇಲ್ಲಿ ಬೇರೆ ಕಂಪೇರಿಟಿವ್ಲಿ ಬೇರೆ ಕಡೆ ನೋಡಿ, ಬಟ್ ಇಲ್ಲಿ ರಾಘವೇಂದ್ರ ಗುರುಗಳನ್ನ ನೋಡಿದಾಗ ನನ್ಗನ್ಸಿದ್ದೇನು ಅಂತ ಹೇಳಿದ್ರೆ, ಅವರಲ್ಲಿ ಇರ್ತಕ್ಕಂಥ ಸಾಧನೆ, ಮಂತ್ರ ಸಾಧನೆ ಆಗಿರ್ಬಹುದು, ಅವರಲ್ಲಿ ಇರ್ತಕ್ಕಂಥ ದೈವಿಕ ಸಾಧನೆ, ಆ ರೀತಿ ಸಾಧನೆ ಮಾಡ್ಕೊಂಡಿದ್ದಾರೆ. ಎಲ್ರು ಎಲ್ಲಾ ಕೆಲ್ಸನೂ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲದಕ್ಕೂ ದೈವ ಸಂಕಲ್ಪ ಇರಬೇಕು, ದೈವಿಕ ಶಕ್ತಿ ಇರಬೇಕು. ಅದು ರಾಘವೇಂದ್ರ ಗುರುಗಳಲ್ಲಿದೆ. ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅವ್ರು ನಮ್ಗೆ ಅದರಿಂದ ಬರ್ತಕ್ಕಂತ ಕೆಲವ್ರು ಯಾರು ಅವ್ರ ಬಳಿ ಹೋಗ್ತಾರೆ, ಅವ್ರ ಸಮಸ್ಯೆನ ನಿವಾರಣೆ ಮಾಡ್ಲಿಕ್ಕೋಸ್ಕರ ಅದು ಸಹಾಯ ಆಗ್ತಿದೆ ಅಂತ ನನ್ನ ಒಂದು ಅಭಿಪ್ರಾಯ, ಸ್ವಂತ ಅಭಿಪ್ರಾಯ. ಸೊ ನಿಮಗೆ ಸಾಕಷ್ಟು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಜೀವನ ಬದಲಾಗಿರೋದು, ನಿಮ್ಮಂದ್ರೆ ಬಿಫೋರ್ ನೀವು ಸಾಕಷ್ಟು ಸುತ್ತಾಡಿದ್ದೀನಿ ಅಂತ ಹೇಳಿದ್ರಿ, ಬಟ್ ಇಲ್ಲಿ ಬಂದಾದ್ಮೇಲೆ ನಿಮ್ಮ ಜೀವನ ಬದಲಾಗೈತೆ, ತುಂಬಾ ಬದಲಾಗೈತೆ ಜೀವನ ನಿಮ್ದು? ತುಂಬಾ ಬದಲಾಗಿದೆ, ತುಂಬಾ ಚೆನ್ನಾಗಿದ್ದೀನಿ ಸರ್. ಓಕೆ, ಒಳ್ಳೇದಾಗಲಿ ಸರ್. ನಮಸ್ಕಾರ. ನಿಮ್ ಸ್ವದೇಶ್ ಮೀಡಿಯಾಗೆ ಒಳ್ಳೇದಾಗ್ಲಿ ಸರ್. ಓಕೆ, ನಿಮ್ಮ ಸ್ವದೇಶ್ ಮೀಡಿಯಾ ಮುಖಾಂತರ ನಾನು ರಾಘವೇಂದ್ರ ಗುರುಗಳನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯ. ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಆಗ್ಲಿ ಸರ್. ಇನ್ನ ಒಂದು ಶೇರ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ, ರಾಘವೇಂದ್ರ ಗುರುಗಳ ಕೈಗುಣ ಆ ರೀತಿ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ಅವ್ರ ಬಳಿ ಯಾರೇ ಏನೇ ಒಂದು ಸಮಸ್ಯೆ ಅಂತ ಬಂದ್ರು ಸಹ ಅವ್ರ ಬಾಯಿ ಬಿಟ್ಟು ರಾಘವೇಂದ್ರ ಗುರುಗಳು ಅವ್ರ ಬಾಯಿ ಬಿಟ್ಟು ಅವ್ರು ಯಾವುದೇ ಸಮಸ್ಯೆನೂ ಅವ್ರಿಗೆ ಹೇಳಲ್ಲ. ಇವನ್ ಅವ್ರ ಒಂದು ಸಿದ್ಧಿಯಿಂದ ಸಾಧನೆಯಿಂದ ಯಾರ್ ಸಮಸ್ಯೆ ಅಂತ ಅವ್ರ ಬಳಿ ಹೋಗಿರ್ತಾರೆ ಅವ್ರಿಗೇನೆ ಸಹ ಅವ್ರು ಏನೇನಾಗಿದೆ, ಈಗ ಒಂದು ವಾಮಾಚಾರ ನಡೆದಿದ್ರೆ ಯಾರು ಮಾಡಿರೋದು ವಾಮಾಚಾರನ, ಯಾವ ರೀತಿ ನಡೆದಿದೆ ವಾಮಾಚಾರನ ಅಂತ ಅವ್ರಿಗೆ ಒಂದ್ ರೀತಿ ಒಂದು ಡಿಸ್ಪ್ಲೇ ಇಲ್ಲಿ ಒಂದು LCD ಸ್ಕ್ರೀನ್ ಅಲ್ಲಿ ಹಾಕಿ ತೋರಿಸಿರೋ ರೀತಿ ಅವ್ರಿಗೆ ಆ ರೀತಿ ಸಾಧನೆನ ರಾಘವೇಂದ್ರ ಸ್ವಾಮಿಗಳು ದೈವಿಕವಾಗಿ ಸಾಧನೆಗೈದಿದ್ದಾರೆ. ಅಲ್ಲ, ಅವ್ರಿಗದು ಕಾಣುತ್ತೆ. ನಿಮ್ಗೇನ ಆ ತರ ಅವ್ರಿಗೆ ಕಾಣಿಸಿರೋದನ್ನ ಅವ್ರು ತಿಳಿಸ್ತಾರೆ, ಇದೇ ತರ ಆಗೈತೆ ನಿಮ್ದು. ನಮಗೂ ಅದೇ ರೀತಿ ನಮ್ಗೆ ಏನ್ ಸಮಸ್ಯೆ ಅಂತ ಹೇಳಿ ಹೋದಾಗ ಒಂದು ದೇವಿ ವಿಚಾರವಾಗಿ ಯಾರು ದೇವಿನ ದಿಗ್ಬಂಧನಗೊಳಿಸಿದ್ರು, ಎಷ್ಟು ವರ್ಷಗಳಿಂದ ದಿಗ್ಬಂಧನಗೊಳಿಸಿದ್ರು, ಯಾವ್ಯಾವ ರೀತಿ ದೇವಿನ ದಿಗ್ಬಂಧನಗೊಳಿಸಿದ್ರು, ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅನ್ನೋದು ರಾಘವೇಂದ್ರ ಗುರುಗಳು ಅವ್ರ ಬಾಯಿಂದ ಹೇಳಿಲ್ಲ, ಸ್ವತಃ ನಾವೇ ನಮ್ಮ ಬಾಯಿಂದ ಅವ್ರಿಗೆ ಹೇಳಿದ್ದು. ಅವ್ರು ಅದಾದ್ಮೇಲೆ ಅದ್ರ ಆಧಾರದ ಮೇಲೆ ಅವ್ರು ಪರಿಹಾರ ಮಾಡಿಕೊಟ್ರು. ಅಂದ್ರೆ ನಿಮ್ದೇ ಸಮಸ್ಯೆ ನಿಮ್ ಕೈಯಿಂದಾನೇ ಅದಕ್ಕೆ ಪರಿಹಾರ ಹುಡುಕ್ಸಿದ್ದಾರೆ. ನಮ್ದೇ ಸಮಸ್ಯೆ ನಮ್ಮ ಬಾಯಿಂದಾನೇ ಅವರು ಉತ್ತರನ ಹುಡುಕ್ಸಿ ಅದಾದ್ಮೇಲೆ ಅವ್ರು ಅದಕ್ಕೆ ಪರಿಹಾರ ನಾವೇನ್ ಹೇಳ್ತೀವಿ, ಆ ದೇವಿ ನಮ್ ಬಾಯಲ್ಲಿ ಏನ್ ನುಡಿಸ್ತಾಳೆ, ಏನ್ ತೋರಿಸುತ್ತೆ ನಮ್ಗೆ, ಅದ್ರ ಮುಖಾಂತರ ನಮ್ಗೆ ಪರಿಹಾರನ ರಾಘವೇಂದ್ರ ಸ್ವಾಮಿಗಳು ಕಂಡಿಡಿದು ಅದ್ರ ಪರಿಹಾರ ಮಾಡ್ಕೊಡ್ತಾರೆ. ನೀವು ದೈವ ಆರಾಧನೆ ಮಾಡ್ತೀರಾ? ನಾವು ದೈವಾರಾಧಿಕರು. ಸೊ ಆ ದೈವಕ್ಕೆ ತೊಂದರೆ ಆಗಿತ್ತು, ದಿಗ್ಬಂಧನ ಮಾಡಿದ್ರು ದೈವಕ್ಕೆ. ಎಲ್ಲೆಲ್ಲೂ ಸಹ ಬಗೆಹರಿದಿರತಕ್ಕಂಥ ದಿಗ್ಬಂಧನ ರಾಘವೇಂದ್ರ ಗುರುಗಳು ದಿಗ್ಬಂಧನನ ವಿಮೋಚನೆಗೊಳಿಸೋದು. ಸೂಪರ್. ತುಂಬಾ ಕಡೆ ಎಲ್ಲೆಲ್ಲೂ ಬಗೆಹರಿದಿರೋ ದಿಗ್ಬಂಧನಗಳು ರಾಘವೇಂದ್ರ ಗುರುಗಳ ಹತ್ರ ಬಗೆಹರಿದಿವೆ. ಇದಾದ್ಮೇಲೆ ನಾನು ತುಂಬಾ
ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಮ್ಮ ಸ್ನೇಹಿತರುಗಳನ್ನ, ನಮ್ಮ ಒಂದು ನೈಬರ್ಸ್ ಯಾರ್ಯಾರು ಸಮಸ್ಯೆಗೊಳಗಾಗಿದ್ದಾರೆ ಅವ್ರನ್ನೆಲ್ಲ ನಾನು ರಾಘವೇಂದ್ರ ಗುರುಗಳ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದೆ ನಾನು. ಸೂಪರ್. ಎಲ್ಲರಿಗೂ ಬೇರೆಯವ್ರಿಗೂ ಒಳ್ಳೇದಾಗಿದೆಯಾ? ಬೇರೆಯವ್ರಿಗೂ ಸಹ ಒಳ್ಳೇದಾಗಿದೆ. ಇವತ್ತಿಗೂ ಬೇರೆಯವರು ಸಹ ಈಗಲೂ ನಾವು ಕರ್ಕೊಂಡು ಹೋಗ್ತಾನೆ ಇರ್ತೀನಿ. ಯಾರಾದ್ರೂ ಸಮಸ್ಯೆ ಅಂತ ನನ್ನ ಬಳಿ ಬಂದು ಹೇಳ್ಕೊಂಡ್ರೆ, ಓಕೆ, ಯಾರೋ 4 ಜನ ಕಷ್ಟದಲ್ಲಿರೋರ್ಗೆ ಅವ್ರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ಲಿ ಅಂತಕ್ಕಂತ ಒಂದ್ ನಿಟ್ಟಿನಲ್ಲಿ ರಾಘವೇಂದ್ರ ಗುರುಗಳ ಹತ್ರ ಕರ್ಕೊಂಡು ಹೋಗಿ ಅವ್ರ ಸಮಸ್ಯೆಗೆ ಪರಿಹಾರ ಮಾಡ್ಕೊಡ್ತಕ್ಕಂಥ ಕೆಲಸ ನಾನು ಇವತ್ತಿಗೂ ಮಾಡ್ತಾ ಇದ್ದೀನಿ. ಸೂಪರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಸ್ನೇಹಿತರಿಗೆ ನಿಮ್ಮ ಹತ್ರ ಬಂದಿದ್ದ ತೊಂದರೆಗಳು ಯಾರನ್ನ ಈ ದೈವಕ್ಕೆ ಸಂಬಂಧಪಟ್ಟಂತೆ ಇದ್ದಾಗ, ಇಲ್ಲ ಅದೇನೋ ಬೇರೆ ಥರದ್ದು ನಾರ್ಮಲ್ ಆಸ್ಪತ್ರೆಗಳಲ್ಲಿ ಆಗದೇ ಇರೋ ಥರದ್ದು, ಇಲ್ಲ ಇನ್ನೇನು ನಾರ್ಮಲ್ ವ್ಯಕ್ತಿಗಳ ಕೈಯಲ್ಲಿ ಸಾಧ್ಯ ಆಗದೇ ಇರೋ ಕೆಲಸಗಳು ಸೊ ಇವರು ಮಾಡಿಕೊಡ್ತಾ ಇದ್ದಾರೆ. ಅವರಲ್ಲಿ ಆ ಥರದ್ದೊಂದು ಸಾಧನೆ, ಆ ಶಕ್ತಿ ಐತೆ. ತಾಯಿ ಆಶೀರ್ವಾದ, ತಾಯಿ ಆಶೀರ್ವಾದ ಒಂದು ಎಲ್ಲ ರಾಘವೇಂದ್ರ ಗುರುಗಳ ಮಹಿಮೆ, ಅವ್ರ ಕೈಗುಣ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೇ. ಒಳ್ಳೇದಾಗಲಿ. ತುಂಬ ನಿಮಗೆ ಅನುಭವ ಆಗೈತೆ, ಹಾಗಾಗಿ ನೀವು ಇಷ್ಟೊಂದು ಒಳ್ಳೆ ಮಾತುಗಳು ಮಾತಾಡಿದ್ದೀರಾ. ಸೊ ಒಳ್ಳೇದಾಗಲಿ. ನಮಸ್ಕಾರ. ನಮಸ್ತೆ. ಸೊ ಏನಾಗಿತ್ತು, ಅವರು ಒಂದು ದೇವಿ ಆರಾಧಕರು ಅಂದರು, ಬಟ್ ಅವ್ರ ಬಗ್ಗೆ ಅವರು ಎಲ್ಲೂ ಹೇಳ್ಕೊಂಡಿಲ್ಲ ಬೇಡ ಅಂತ. ಸಾಧ್ಯವಾದರೆ ದೇವಸ್ಥಾನ ಇಲ್ಲ ದೈವದ ಹೆಸರಿದ್ದರೆ ಹೇಳಿ, ಇಲ್ಲಾಂದರೆ ಏನಾಗಿತ್ತು ಘಟನೆ ತಿಳಿಸಿ. ಅದೇ ಇಲ್ಲಿ ಕೆಲವು ವಿಚಾರಗಳು ನಾವು ಹೋದ ಎಪಿಸೋಡಲ್ಲಿ ಮಾತಾಡಿದ್ವಿ, ನಿಮ್ಗೆ ಹೇಳಿದ್ವಲ್ಲ. ಅವರು ಒಂದು ನಿಂಬೆಹಣ್ಣಲ್ಲಿ ಚಿತ್ರ ಬರೆದು ಕರೆಕ್ಟ್, ಅದು ಅವ್ರ ಮುಖಾಂತರವಾಗಿ ತೋರಿಸಿ, ಅದು ಒಂಥರ ಸಿನಿಮಾ ತೋರಿಸ್ದಂಗೆ ಅದು ನೀಟಾಗಿ ಬರ್ತೈತೆ ಅಂತಂದ್ರಲ್ಲ, ಸೇಮ್ ನೋಡಿರಿ ಅದೇ ಕಾನ್ಸೆಪ್ಟೇ ನಾನು ಇವ್ರಿಗೆ ಪ್ರಯೋಗ ಅವ್ರಿಗೆ ಮಾಡಿದ್ದಿದ್ದು. ಓಕೆ, ಅವ್ರದ್ದೇ ಸಮಸ್ಯೆ ನಮ್ಮ ಬಾಯಿಂದನೇ ಹೇಳಿಸ್ತು ಅಂತಂದ್ರೆ ಅದು LED CD ಥರ ಕಾಣಿಸ್ತೈತೆ ಅಂತಂದ್ರಲ್ಲ, ಸೇಮ್ ಅದೇ ಥರನೇ. ಯಾಕೆ ಅಂತಂದ್ರೆ ಕೆಲವು ನಿಗೂಢವಾಗಿ ಇರೋಂಥ ಜಾಗಗಳಲ್ಲಿ ನಾವು ಹಿಂದೆ ಕಾಲದಲ್ಲಿ ಈ ಥರ ಮಾಡೋರಂತಿದ್ದು, ನಮ್ಮ ತಾತವರಿಂದ ಬಂದಿರೋಂಥ ವಿದ್ಯೆಗಳಿವು. ಓಕೆ, ಕೆಲವು ವಿದ್ಯೆಗಳನ್ನ ಕೆಲವು ಏನು ಹೇಳ್ತದೆ ಅಂತಂದರೆ ಅವನ್ನೆಲ್ಲ ಕೆಲವ್ರು ಹಂಚ್ಕೊಳಕ್ಕಾಗಲ್ಲ. ಕೆಲವು ಇವಾಗ ನೀವು ಬಾಯಿ ಮಾತಿನಲ್ಲಿ ಹೇಳ್ಬೋದು, ಅವೆಲ್ಲ ಮಾಡೋಕ್ಕಾಗಲ್ಲ. ಅವ್ರ ಜೊತೆಯಲ್ಲಿದ್ದು ಪಳಗಿದಾಗ ಅವ್ರವ್ರ ಅನುಭವ ಹೆಂಗೆ ಮಾಡ್ತಾರೆ ಏನು ಅಂತ ನಾವು ನೋಡಬೇಕು. ಒಂದಿನಕ್ಕೆ 2 ದಿನಕ್ಕೆ 3 ತಿಂಗ್ಳಕ್ಕೆ 6 ತಿಂಗ್ಳಕ್ಕೆ ವರ್ಷಕ್ಕೆ ಬರೋಂಥವೆಲ್ಲ ಇವೆಲ್ಲನೂ. ಹೌದು, ಇವೆಲ್ಲ ಸಾಧನೆಗಳಾಗಬೇಕು. ಸಾಧನೆಗಳು ಮಾಡಿ ದೈವ ಅನುಗ್ರಹ ಆಗಿ ಅದ್ರದ್ದು ಒಂದು ಸಿದ್ಧಿ ಆದ್ರೇ ಅವೆಲ್ಲ ಆಗೋದು. ಅದನ್ನೇ ಹೇಳ್ದವಲ್ಲ ನಾವು, ಈ ಥರ ತೋರಿಸಿದಾಗ ಅದು ಅಂದರೆ ಕೆಲವು ವಿಚಾರಗಳು ಹಿಂದೆ ಅದರಲ್ಲಿ ಕೆಲವು ಮಹಾನ್ ವ್ಯಕ್ತಿಗಳು ಹಂಗಂತೆ. ಕೆಲವಾಗ ಏನು ಮಾಡೋರು ಅಂತಂದರೆ, ಒಬ್ಬ ಮನುಷ್ಯನ ಇವಾಗ ಆಸ್ಪತ್ರೆಗಳಾಗಲಿ ಬೇರೆ ತೊಂದರೆಗಳಾಗಲಿ ಎಲ್ಲಿ ಗುಣ ಆಗದಿದ್ದಾಗ ಅದು ದೈವ ಸೂಚನೆ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನಿಗೆ ನಾವೇನು ಮಾಡ್ತೀವಿ, ಒಂದು ಅವನು ಜ್ಞಾನ ತಪ್ಪಿಸ್ತದದು. ಓಕೆ, ಅದು ಇದ್ರ ಥರ ಹಿಪ್ನೋಟೇಸಿಯಮ್ ಅಂತ ಹೇಳ್ತೀವಿ. ಅದನ್ನ ಏನು ಮಾಡ್ತೀವಿ, ಒಬ್ಬ ಮನುಷ್ಯನ ನಾವು ಅವನ ಮೇಲೆ ಒಂದು ಸೂಕ್ಷ್ಮ ಶರೀರವಾಗಿ ನಾವು ಅವನಿಗೆ ಇದು ಮಾಡಿದಾಗ ಅವನಿಗೆ ಜ್ಞಾನ ತಪ್ಪತೈತೆ. ಅವನಾಗಿರೋಂಥ ಸಮಸ್ಯೆ ಏನನ್ನೋದು ಆ ಆತ್ಮ ಏನು ನಾವೇನು ಹೇಳ್ತೀವಲ್ಲ, ಆ ಜಾಗೃತವಾಗಿ ಆತ್ಮ ಇದ್ರ ಮುಖಾಂತರವಾಗಿ ನಾವು ತಿಳ್ಕೊಂಬೋದು. ಸೊ ಆ ಜಾಗೃತ ಇರೋ ಆತ್ಮನ ನಾವು ಮಾತಾಡ್ಸಕ್ಕೆ ಅಲ್ಲಿಂದ ನಮಗೆ ಮಾತಾಡ್ತಾ ಇದ್ರು. ಅಂದರೆ ಇವನಿಗೆ ಗೊತ್ತಿರಲ್ಲ, ಆ ಆತ್ಮನ ಜೊತೆ ನಾವು ಮಾತಾಡ್ಬೋದು. ಸೊ ಅದೆಲ್ಲ ಡೀಟೇಲ್ ತಿಳಿಸುತ್ತೆ. ಯಾಕಂದ್ರೆ ಅವನಿಗೆ ಏನೇನು ಆಗಿರ್ತದೆ, ಆ ನೋವುಗಳೇನು, ಯಾವ ರೀತಿ ಆಗಬೇಕು, ಯಾವ ರೀತಿ ತೊಂದರೆ ಆಗಿರ್ತದೆ, ಆ ದೇಹಕ್ಕೆ ಯಾವ ರೀತಿ ಬಾಧೆ ಆಗಿರ್ತದೆ, ಅದಕ್ಕೆ ಆಲ್ರೆಡಿ ಅದು ಗೊತ್ತಿರ್ತದಲ್ಲ. ಹೌದು, ಅದ್ರ ಮುಖಾಂತರವಾಗಿ ನಾವು ತಿಳ್ಕೊಂಡು ಕ್ಲಿಯರ್ ಮಾಡ್ಬೋದು. ಇದು ಸೊ ತುಂಬ ಚೆನ್ನಾಗಿದೆ, ಇದು ಅಡ್ವಾನ್ಸ್ ಆಗಿದೆ, ಒಂದು ಸೈನ್ಸ್ ಥರನೇ. ಹೌದೌದು. ಸೊ ಕೆಲವು ನೋಡಿ ಸರ್, ನಾವು ಅನ್ಕೊಂತೀವಿ ಒಂದೊಂದು ವಿಚಾರಗಳು ಇಲ್ಲಿ ಎಲ್ರೂ ಮಾಂತ್ರಿಕರೇ, ಅರ್ಥ ಆಯ್ತಾ. ಆಮೇಲೆ ಎಲ್ರೂ ಪೂಜಾರಪ್ಪನವ್ರೆ, ಎಲ್ರೂ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು, ಅನುಭವ ಬೇಕು. ಆಮೇಲೆ ಅದೇನೋ ಹೇಳ್ತಾರಲ್ಲ, ಡ್ರೈವರಿಂಗು, ಅದೇನೋ ಕಂಡಕ್ಟರ್ ಬಂದು ಡ್ರೈವರ್ ಕೆಲಸ ಮಾಡೋಕ್ಕಾಗಲ್ಲ, ಅವ್ನಿಗೆ ಅನುಭವ ಆದಮೇಲೆ ಅವ್ನು ಡ್ರೈವರ್ಗೆ ಬರ್ಬೋದು. ಎಲ್ಲರೂ ಅವ್ರವ್ರು ಇದನ್ನು ಮಾಡೋಕ್ಕಾಗಲ್ಲ, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಕ್ಕಲ್ಲ, ಎಲ್ಲ ಫ್ಲೈಟ್ಗಳಾಗಲ್ಲ, ಕೆಲಸ ಅದಕ್ಕೆ ಆದಂಥ ಅನುಭವ ಬೇಕು. ಮತ್ತು ಅದನ್ನೇ ಹೇಳೋದಲ್ಲ, ಇವ್ರಿಗೆ ಟ್ರೈನಿಂಗ್ ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ, ಆ ಥರ ಇವೆಲ್ಲ ಅನುಭವಗಳು ಪಡ್ಕೊಂಡು ದೈವ ಅನುಗ್ರಹ ಆದಮೇಲೆ ಇವೆಲ್ಲ ಮಾಡ್ಬೋದು. ಇವೆಲ್ಲ ಮಾಡಬೇಕು ಅಂತಂದರೆ ತುಂಬ ಜಾಗೃತವಾಗಿರಬೇಕು, ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಏನೇನು ಹೆಚ್ಚು ಕಮ್ಮಿ ಆದರೂ ಈ ಎಲ್ರಿಗೂ ತೊಂದರೆನಿದು ಡಿಸ್ಟರ್ಬ್ ಆಗುತ್ತೆ. ಏನಾಗಿತ್ತು ಇವ್ರದ್ದು ಕೇಸ್? ಇವ್ರದ್ದು ಏನಾಗಿತ್ತು ಅಂತಂದರೆ, ಒಂದು ದೈವ ಲಾಕ್ ಆಗಿತ್ತು, ಮತ್ತು ಇವ್ರಿಗೆಲ್ಲ ಸಮಸ್ಯೆಗಳು ಪ್ರಯೋಗಗಳು ಮಾಡಿದ್ದಿದ್ದು. ಇವರು ಆಲ್ರೆಡಿ ಎಲ್ಲ ಕಡೆ ಹೋಗಿ ನಮ್ಮ ಕೈಯಾಗ ಆಗಲ್ಲ ಅಂತೇಳಿ ಇವ್ರು ಬಿಟ್ಬಿಟ್ಟಿದ್ರು. ಇವ್ರಿಗಿರೋ ಒಡವೆ ವಸ್ತು ಎಲ್ಲ ಕ್ಲೋಸ್ ಆಗಿ ಲಾಸ್ಟ್ಗೆ ನಮಗೆ ಇವ್ರದ್ದು ಕುಟುಂಬ ಹೆಂಗೆ ಅಂತಂದರೆ ದೊಡ್ಡ ಕುಟುಂಬ ಇವ್ರದ್ದು. ಇವರು 16 ಜನಕ್ಕೆ ಅರ್ಥ ಮಾಡ್ಕೊಳ್ಳಿ. ಈಗಿನ ಕಾಲದಲ್ಲಿ ಮನೆ ನಮ್ಮ
ಒಂದು ಇದಕ್ಕೆ ಊಟಗಳು ಅವರವರು ಹಬ್ಬ ಹರಿದಿನಗಳ ಊಟಗಳು ಅದು 4 ಜನಕ್ಕೆ ಹಾಕೋದೇ ಕಷ್ಟ. ಅಂಥದ್ದು ಇವ್ರು 16 ಜನಕ್ಕೆ ಅನ್ನ ಹಾಕಿರೋ ದೊಡ್ಡ ಕುಟುಂಬ ಇದು, ದೊಡ್ಡ ಫ್ಯಾಮಿಲಿ. ಅಂಥವರು ಈ ಊರು ಕೆರೆ ಎಲ್ಲ ಬಿಟ್ಬಿಟ್ಟು ಎಲ್ಲೋ ಒಂದು ಸಾಮಾನ್ಯವಾಗಿ ಜೀವನ ಮಾಡೋಕ್ಕೆ ಹೋಗಿದ್ದಾರೆ ಅಂತಂದರೆ ಎಷ್ಟು ಕಷ್ಟ ಅನುಭವಿಸಿರ್ತಾರೆ, ಯಾವ ರೀತಿ ತೊಂದರೆಗಳಾಗಿರ್ತದೆ, ಇದನ್ನು ಊಹೆ ಮಾಡ್ಕೊಬೇಕು. ಇದನ್ನು ಹೇಳೋಂಥದ್ದಲ್ಲ ನಾವು. ಆ ಥರ ಸಮಸ್ಯೆಗಳಾಗಿ ಇವ್ರಿಗೆ ದೈವನ ಲಾಕ್ ಮಾಡಿ ಎಲ್ಲ ಕೆಲಸಗಳ್ದಾಗೂ ಲಾಕ್ ಆಗಿ ಇವ್ರದ್ದು ನಮ್ಗೆ ಜೀವನನೇ ಜಿಗುಪ್ಸೆಯಾಗಿ ನಾವು ಇನ್ನು ಬೇಡಪ್ಪ ಇದೇ ಬೇಡ ಅಂದ್ಬಿಟ್ಟು ಅವ್ರು ಲಾಸ್ಟ್ ಫೈನಲ್ಗೆ ಇಲ್ಲಿಗೆ ಬಂದಿದ್ದು. ಅಷ್ಟು ಶಕ್ತಿ ಮೀರಿ ಮಾಡಿ ಇವತ್ತು ಅವ್ರ ಕುಟುಂಬ ಚೆನ್ನಾಗೈತೆ, 16 ಜನಕ್ಕೆ ಒಳ್ಳೇದಾಗ್ತೈತೆ. ಸೇಮ್ ಇವಾಗ ಅವ್ರದ್ದು ಯಾವ ರೀತಿ ಮೊದಲಿಗೆ ಏನು ನಡೀತಾ ಇತ್ತು ಅದೇ ರೀತಿಯೇ ಇಷ್ಟು ತಗೊಂಬಂದು ಇಷ್ಟು ವರ್ಷದಿಂದ ಅದು ಪ್ರಯತ್ನ. ಅದು ಇಲ್ಲಿ ಏನಾಗ್ತೈತೆ ಅಂತಂದರೆ ಇವಾಗ ಒಂದು ಸರಿ ರೆಡಿ ಆಗ್ತಾನೆ ಎಲ್ಲ ಬಂದ್ಬಿಡಲ್ಲ ಸರ್ ಇಲ್ಲಿ. ಯಾಕಂದ್ರೆ ನಿಧಾನವಾಗಿ ಆರ್ತಿ, ಯಾಕಂದರೆ ಒಂದು ಸರಿ ಕಳ್ಕೊಂಡಿರ್ತದೆ, ಮತ್ತೆ ಆ ಲೋಡ್ ತುಂಬಬೇಕಲ್ಲ, ಅದು ಟೈಮ್ ತಗೊಂತದೆ. ಅದು ಕೆಲವರೆಲ್ಲ ಹೇಳ್ಬೋದು 1 ದಿನಕ್ಕೆ ಮಾಡಿಕೊಟ್ಬಿಡ್ತೀವಿ, 2 ದಿನಕ್ಕೆ ಆಗೋಗ್ಬಿಡ್ತದೆ. ಇವೆಲ್ಲ ಆಗಲ್ಲ ಸರ್. ಇದು ಯಾಕಂದರೆ ಲೈಫ್ ಜೀವನ, ನೀರು ಲೋಡ್ ಮಾಡಿದ್ರೆ ಅಂದರೆ ಅದಕ್ಕೆ ಅದು ಸಮಯ ಬೇಕಾಗುತ್ತೆ. ಹೌದೌದು. ಈಗ ನೋಡ್ರಿ, ಮಳೆಗಾಲದಲ್ಲಿ ನಾವು ಕೆರೆಗಳಿಗೆ ನೀರು ತುಂಬಿಸ್ಕೊಂತೀವಿ, ಬೇಸಿಗೆ ಕಾಲದಲ್ಲಿ ಮತ್ತೆ ಖಾಲಿ ಆಗಿರೋದು ಮತ್ತೆ ಮಳೆಗಾಲವರೆಗೂ ತುಂಬಬೇಕು ನೀರು, ಸ್ಟಾಕ್ ಬರಬೇಕು. ಅದು ಮಳೆಗಳು ಬಿದ್ದು ಎಲ್ಲ ಹಣೆ ಬರ ಚೆನ್ನಾಗಿದೆ ತುಂಬತೈತೆ. ಇದು ಹಂಗೇನೆ. ಇವೆಲ್ಲ ಮಾಡೋ ಪ್ರಯತ್ನಗಳೆಲ್ಲ ಮಾಡಿ ದೈವಾನುಗ್ರಹ ಆದಮೇಲೆ ಎಲ್ಲನೂ ಇವ್ರಿಗೆ ಒಂದು ನೇಚರು, ಪ್ರಕೃತಿ, ಗ್ರಹ ಬಲಗಳು, ಅಷ್ಟದಿಕ್ ಪಾಲಕರು ಎಲ್ಲ ಒಂದು ಇದಾದಾಗ ಆಟೋಮೆಟಿಕಾಗಿ ರಿಲೀಫು ನಿಧಾನವಾಗಿ ತಗೊಂತ ಇದೆ. ಇವತ್ತೇ ಆಗ್ತದೆ ನಾಳೆ ಆಗ್ತದೆ ಅನ್ನೋದೆಲ್ಲ ಹೇಳ್ಬಾರ್ದು. ಅವೆಲ್ಲನೂ ನಾವೆಲ್ಲ ನೀಟಾಗಿ ರೆಡಿ ಆದಮೇಲೆ ಅವ್ರ ಎಫರ್ಟ್ ಹಾಕ್ತಾರೆ. ಹಂತವಾಗಿ ಈಗ ಒಂದು ಲೆಕ್ಕಕ್ಕೆ ಬಂದಿದ್ದಾರೆ. ಈಗ ಸೊ ಚೆನ್ನಾಗಿದ್ದಾರೆ. ಈಗ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಜೊತೆ. ಯಾಕಂದರೆ ಅವ್ರಿಗಾಗಿರೋ ಅನುಭವ, ಅವರಲ್ಲದೆ ಅವ್ರ ಜೊತೆಯಲ್ಲಿ ಸಾಕಷ್ಟು ಜನ ಕರ್ಕೊಂಬರ್ತಾ ಇದ್ದೀನಿ ಇಲ್ಲಿ ಅಂತ ಹೇಳೋದು. ಸೊ ಬೇರೆ ಕಡೆ ಸಾಕಷ್ಟು ಸುತ್ತಾಡಿ ಎಲ್ಲ ಕಡೆ ಫೇಲ್ಯೂರ್ ಆಗಿ ಫೈನಲ್ ನಮ್ಮ ಚಾನಲಲ್ಲಿ ನೋಡಿ ರಾಘವೇಂದ್ರ ಅವ್ರನ್ನ ಭೇಟಿ ಮಾಡಿ, ಸೊ ಇವ್ರ ಮುಖಾಂತರ ಅವ್ರ ಸಮಸ್ಯೆ ಬಗೆಹರಿಸ್ಕೊಂಡವ್ರೆ. ಮತ್ತು ಅವ್ರದ್ದೊಂದು ದೈವ ಅದಕ್ಕೂ ತೊಂದರೆ ಆಗಿತ್ತು, ಬಟ್ ಆ ದೈವನೂ ಕೂಡ ಈಗ ಸರಿ ಮಾಡಿಕೊಟ್ಟವ್ರೆ ರಾಘವೇಂದ್ರ ಅವರು. ಬಟ್ ಗೌಪ್ಯವಾಗಿರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ. ಸೊ ಬಟ್ ಅವ್ರಿಗೆ ರಿಸಲ್ಟ್ ಸಿಕ್ಕೈತೆ. ತುಂಬ ಹ್ಯಾಪಿಯಿಂದ ಅವ್ರು ನನ್ನ ಜೊತೆ ಮಾತಾಡಿದ್ರು. ಇದೇ ಥರ ರಿಸಲ್ಟ್ ಇರೋರನ್ನ ಬೇರೆ ಬೇರೆ ಕೆಲವೊಂದಷ್ಟು ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ನೆಕ್ಸ್ಟು ಕೂಡ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.